ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿ.ಎಂ.ಟಿ.ವಿ. ಕರ್ನಾಟಕ ಸಂಪಾದಕರು. ಸ್ನೇಹಿತರೆ, ತುಂಬಾ ನೋವಾಗುತ್ತೆ, ತುಂಬಾ ದುಃಖ ಆಗುತ್ತೆ. ಆದ್ರೂ ನಾವು ಒಪ್ಪಲೇಬೇಕು, ನಂಬಲೇಬೇಕು. ನಾನು ಯಾಕೆ, ಏನ್ ನಂಬಬೇಕು, ಏನು ಒಪ್ಪಬೇಕು ಅಂತ ತಮ್ಗೆ ಸ್ವಲ್ಪ ಗಮನದಲ್ಲಿರುತ್ತೆ. ಸ್ನೇಹಿತರೆ, ನಾವು ಏನನ್ನ ಅನ್ಕೊಂಡಿದ್ದೀವಿ, ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ ಕೆಲಸ ನಡೀತಾ ಇದೆ, ಬಡವರಿಗೆ ನ್ಯಾಯ ಕೊಡ್ತಿದೀವಿ ಅಂದಾಗ ಅದರಲ್ಲಿ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಬಡತನದಲ್ಲಿ ಕಷ್ಟಪಟ್ಟು ಬೆಳೆದು ಶಿಕ್ಷಣ ವಂಚನೆ ಇಲ್ಲದೆ ನನಗೆ ಕಲಿಯಕ್ಕೆ ಆಗ್ತಾ ಇಲ್ವೋ ಅನ್ನೋ ಕಾರಣಗಳನ್ನ ಬಿಟ್ಟು ಅದನ್ನ ಮೆಟ್ಟಿ ನಿಂತು ಇವತ್ತು ಐ.ಎ.ಎಸ್. ಅಧಿಕಾರಿಯಾಗಿ ಸಮಾಜ ಸೇವೆ ಮಾಡ್ತಾ ರಾಜಕೀಯದವರಿಗೆ ಭಯ ಬೀಳಿಸಿ ಭ್ರಷ್ಟತೆಯಿಂದ ತಡಿತಾ ಇರುವ ಅಧಿಕಾರಿ ಇವತ್ತು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ಇಲ್ಲ ಅಂದಾಗ ಎಷ್ಟು ನೋವಾಗುತ್ತೆ. ತುಂಬಾ ನೋವಾಗುತ್ತೆ ಸ್ನೇಹಿತರೆ. ಅಷ್ಟಿಷ್ಟು ನೋವಲ್ಲ, ಇದು ತುಂಬಾ ನೋವಾಗುತ್ತೆ. ಮಹಾಂತೇಶ್ ಬೀಳಿಗೆ ಅವರ ಒಂದು ಅಪಘಾತ ನಮ್ಗೆ ಕಂಡಾಗ ನಿಜ ನಂಬಕ್ಕಾಗತ್ತಾ? ಇಂಥ ವ್ಯಕ್ತಿಗಳನ್ನ ಭೂಮಿ ಮೇಲೆ ಬದುಕಕ್ ಆಗ್ತಾ ಇಲ್ಲ. ಭ್ರಷ್ಟತೆಯವರು ಇನ್ನೂ ಮೆರಿತಾ ಇದ್ದಾರೆ. ಆದ್ರೆ ಇಂಥ ಅಧಿಕಾರಿಗಳು ಸಾವನ್ನ ಅಪ್ತಾ ಇದಾರೆ ಅಂದಾಗ ತುಂಬಾ ನೋವಾಗುತ್ತೆ. ಸ್ನೇಹಿತರೆ, ಇವ್ರಿಗೆ ನಾವು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ಇವರು. ಉತ್ತರ ಕರ್ನಾಟಕದ ಕಳಿಸ ಕೀರ್ತಿ ಇವರು. ಉತ್ತರ ಕರ್ನಾಟಕದ ಒಂದು ವಜ್ರ ಇವರು. ಏನು ಅವ್ರು ಇಲ್ಲ ಅಂದ ತಕ್ಷಣ ನಾವು ಹೊಗಳ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ. ಇದ್ದಾಗ್ಲೂ ಕೂಡ ನಾವು ಅವ್ರ ಬಗ್ಗೆ ಮಾತಾಡಿದ್ವಿ. ಇದ್ದಾಗೂ ಕೂಡ ಅವ್ರ ಬಗ್ಗೆ ಬೇರೆ ಮಾಧ್ಯಮದಲ್ಲಿ ಇದ್ದಾಗ ಅವ್ರದ್ದು ಸಂದರ್ಶನ ಕೂಡ ಮಾಡಿದ್ವಿ. ಅವ್ರಿಗೆ ವಿದ್ಯಾರ್ಥಿಗಳಿಗೆ ಕೊಡುವಂತ ಸ್ಫೂರ್ತಿ, ವಿದ್ಯಾರ್ಥಿಗಳಿಗೆ ಕೊಡುವಂತ ಆ ಬೋಧನೆ, ವಿದ್ಯಾರ್ಥಿಗಳಿಗೆ ಅನುಭವಿಸುವಂತ ಆ ಮಾತಿನ ಆ ಉತ್ಸಾಹ ಇತ್ತಲ್ಲ, ಆ ಪ್ರೀತಿ ಇತ್ತಲ್ಲ ಅಂತ ಈ ವ್ಯಕ್ತಿ ಅದನ್ನ ನೋಡಿದಾಗ ಇನ್ನೂ ಇದ್ದಾರೆ, ಬದುಕಿದ್ದಾರೆ, ನಮ್ಮ ಜೀವಂತವಾಗಿದ್ದಾರೆ ಅನ್ನೋ ಒಂದು ಕುತೂಹಲ ಇದೆ ಹೊರತು ಅವರು ನಮ್ಮನ್ನ ಬಿಟ್ಟು ಅಗಲಿದಾರಂತ ಅನ್ಸಲ್ಲ. ತುಂಬಾ ನೋವಾಗುತ್ತೆ. ನಿಜವಾಗ್ಲೂ ಈ ಸುದ್ದಿಯನ್ನ ನಮ್ಮ ಮಾಧ್ಯಮದಲ್ಲಿ ನಿನ್ನೆನೆ ಪ್ರಸಾರ ಮಾಡ್ಬೇಕಂತ ಮಾಡಿದ್ವಿ. ಆದ್ರೆ ಆ ನೋವಿನ ಸಂಗತಿಯಲ್ಲಿ ನಾವು ಅದನ್ನ ಪ್ರಸಾರ ಮಾಡಕ್ಕಾಗ್ಲಿಲ್ಲ. ಅದೊಂದು ಕ್ಷಮೆ ಇರ್ಲಿ ಸ್ನೇಹಿತರೆ. ಮಹಾಂತೇಶ್ ಬೀಳ್ಗಿ ಇವರು ಐ.ಎ.ಎಸ್. ಅಧಿಕಾರಿಗಳು. ಪ್ರತಿ ಒಂದು ಯಾವ ಜಿಲ್ಲೆಯಲ್ಲಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ, ಅಲ್ಲಿ ಇವರನ್ನ ದೇವರು ಅಂತಾರೆ, ಇವರನ್ನ ಪರಮಾತ್ಮ ಅಂತಾರೆ. ಬಸವ ಸಿದ್ಧಾಂತಗಳನ್ನ ಪಾಲನೆ ಮಾಡಿ ನಾನು ಪಟ್ಟಿರುವ ಕಷ್ಟ ಇನ್ನೊಬ್ಬರಿಗೆ ಕಷ್ಟ ಆಗ್ಬಾರ್ದಂತ ಹೇಳಿ ಇವರು ಅವ್ರ ಸಿದ್ಧಾಂತ ಇತ್ತಲ್ಲ, ನಿಜವಾಗ್ಲೂ ಹೋಗ್ಬೇಕು. ಇವತ್ತು ನಾನು ಆ ಬಂಗ್ಲೆ ತಗೊಂಡೆ, ನಾನು ಈ ಬಂಗ್ಲೆ ತಗೊಂಡೆ, ನಾನು ಎಷ್ಟು ಸೈಟ್ ತಗೊಂಡೆ, ನಾನು ರಿಟೈರ್ಡ್ ಆದ ತಕ್ಷಣ ನಾನು ರಾಜಕೀಯ ಮಾಡ್ಬೇಕು, ನನಗೆ ದುಡ್ಡು ಬೇಕು ಅನ್ನೋ ಅಧಿಕಾರ ಅಹಂಕಾರದವರಿಗೆ ಇವರೊಬ್ರು ಉದಾಹರಣೆ ಆಗಿದ್ರು. ಎಷ್ಟು ನೋವಾಗುತ್ತೆ. ಬಡತನದಲ್ಲಿ ಚಿಕ್ಕ ವಯಸ್ಸಲ್ಲಿ ಅವರ ತಂದೆಯನ್ನ ಕಳೆದುಕೊಂಡು 5ನೇ ಕ್ಲಾಸಲ್ಲಿ ಅವರ ತಂದೆಯನ್ನ ಕಳೆದುಕೊಳ್ತಾರೆ. ಅವ್ರ ತಾಯಿ ಸಾಕ್ತಾ ಬಂದಾಗ ಊರಲ್ಲಿ, ಸಂಬಂಧಿಕರಲ್ಲಿ, ಸ್ನೇಹಿತರಲ್ಲಿ ಕಷ್ಟಪಟ್ಟು ಆ ಮಾತುಗಳ ಹೀಯಾಳಿಸೋ ಮಾತುಗಳನ್ನ ಕೇಳಿಸ್ಕೊಂಡು ಬದುಕಿಕೊಂಡು ನಾನು ಆದ್ರೆ ಇದನ್ನೇ ಆಗ್ಬೇಕು, ನಾನು ಹಿಂಗೆ ಆಗ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿಕೊಂಡು ಜಿಲ್ಲಾಧಿಕಾರಿ ಆಗಿ ಎಲ್ರಿಗೂ ತೋರಿಸ್ತಾರೆ. ಯಾವ್ದೋ ಒಬ್ಬ ಸಿನಿಮಾದಲ್ಲಿ ಮಾಡಿದ ತಕ್ಷಣ ಅವ್ರಿಗೆ ನಾವು ಸ್ಟಾರ್ ಗಿರಿ ಕೊಡೋದಲ್ಲ, ಹಾಗಂತ ಅವ್ರು ನನ್ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ. ಅಂದ್ರೆ ಇಲ್ಲಿಯೂ ಕೂಡ ಅವ್ರಿಗೆ ಅಭಿಮಾನಿ ಹೊಂದಿದವ್ರು ಇದ್ದಾರೆ ಅಂದ್ರೆ, ಅಷ್ಟೇ ಅಭಿಮಾನಿಗಳು ಹೊಂದಿದವ್ರು ಇದ್ದಾರೆ ಅಂದ್ರೆ, ಅಷ್ಟೇ ಬಡವರಿಗೆ ಕಣ್ಣೀರು ಒರೆಸಿದವ್ರು ಇದ್ದಾರೆ ಅಂದ್ರೆ ಅದು ಯಾರಪ್ಪ ಅಂದ್ರೆ ಮಹಾಂತೇಶ್ ಬೀಳ್ಗಿ. ಎಷ್ಟು ನೋವಾಗುತ್ತೆ ರೀ ಇದು, ಎಷ್ಟು ಬೇಜಾರಾಗತ್ತೆ, ತುಂಬಾ ನೋವಾಗತ್ತೆ. ಇನ್ನೊಂದ್ ಸ್ವಲ್ಪ ದಿವಸ ಇರ್ಬೋದಾಗಿತ್ತ, ಇನ್ನು ಸ್ವಲ್ಪ ದಿವಸ ಇನ್ನೂ ಎಷ್ಟೋ ಕುಟುಂಬಗಳು ನೆಮ್ಮದಿಯಾಗಿರ್ತಿದ್ವಾ, ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗ್ತಾ ಇದ್ರ. ಇಂಥ ಒಬ್ಬ ಅಧಿಕಾರಿ ಚಾಲೆಂಜ್ ಆಗಿ ತಗೊಂಡು ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದು ಇವತ್ತು ಉತ್ತರ ಕರ್ನಾಟಕದ ಒಂದು ಎಲ್ಲೋ ಒಂದು ಕಡೆ ಒಂದು ದೀಪ
ಹಾರಿತು ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಒಂದು ಕಳಸ ಕೆಳಗಡೆ ಬಿತ್ತು ಅಂತ ಅನ್ಸುತ್ತೆ. ಮಾಂತೇಶ್ ಬೀಳಿಗೆ ತುಂಬಾ ನೋವಾಗುತ್ತೆ. ಇಂಥ ಒಬ್ಬ ಅಧಿಕಾರಿ ನಾವು ಅವ್ರಿಗೆ ಏನು ಕೃತಜ್ಞತೆ ಸಲ್ಲಿಸ್ಬೇಕು? ಅವ್ರ ಆತ್ಮಕ್ಕೆ ಏನು ಶಾಂತಿ ಸಿಗಬೇಕಂದ್ರೆ, ಅವರ ಏನ ತತ್ವ ಸಿದ್ಧಾಂತಗಳಿತ್ತು, ಅವ್ರೇನು ಭ್ರಷ್ಟತೆಯನ್ನ ತಡೀತಾ ಇದ್ರು, ಅವ್ರೇನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ರು, ಅವ್ರು ಯಾವ ತತ್ವ ಸಿದ್ಧಾಂತದಲ್ಲಿ ಬದುಕಿ ಜನರಿಗೆ ಸ್ಫೂರ್ತಿಯಾಗಿದ್ರೋ, ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ಅದನ್ನ ನಡೆಸ್ಕೊಂಡು ಹೋಗ್ಬೇಕು, ಅವ್ರ ತತ್ವ ಸಿದ್ಧಾಂತದಲ್ಲಿ ನಾವು ಬದುಕಬೇಕು. ಅವಾಗ ನಾವು ಮಾಂತೇಶ್ ಬೀಳಿಗೆ ಅವ್ರಿಗೆ ಗೌರವ ಕೊಟ್ಟಂಗಾಗುತ್ತೆ. ಇಂಥ ಒಬ್ಬ ಓರ್ವ ಅಧಿಕಾರಿ ನಮ್ ಮುಂದೆ ಇಲ್ದಾಗ ಒಬ್ಬ ದೇವರೇ ಇಲ್ಲ ಅಂತ ಅನ್ಸುತ್ತೆ. ದೇವ್ರೇ ಇಲ್ಲ ಅಂತ ಅನ್ಸುತ್ತೆ. ದೇವ್ರು ನಮ್ ಮುಂದ್ ತಕ್ಷಣ ಬಂದ್ರೆ ದೇವ್ರಲ್ಲ. ನಮ್ಮ ಆ ಗುಡಿಯಲ್ಲಿ ಕುತ್ಕೊಂಡ ತಕ್ಷಣ ದೇವ್ರಲ್ಲ. ಯಾವ್ದೋ ಒಂದು ಫೋಟೋ ಫ್ರೇಮ್ ಅಲ್ಲಿ ಕುತ್ಕೊಂಡ ತಕ್ಷಣ ದೇವ್ರಲ್ಲ. ಇಂಥ ಅವರ ರೂಪದಲ್ಲಿ ಮಾಂತೇಶ್ ಬೀಳಿಗೆ ಅವರಂತ ರೂಪದಲ್ಲಿ ಬಂದಂತವ್ರು ಅವರು ದೇವ್ರೇ. ಯಾವುದೋ ಒಂದು ರೂಪದಲ್ಲಿ ಮಹಂತೇಶ್ ಬೀಳಿಗೆ ಅವರ ರೂಪದಲ್ಲಿ ISI ಅಧಿಕಾರಿ ಅವರ ರೂಪದಲ್ಲಿ ದೇವರಾಗಿ ಬಂದಿದ್ರು. ಇನ್ನೂ ಅವರ ಕಾರ್ಯ ತುಂಬಾ ಇತ್ತು. ಇನ್ನೂ ಅವರ ಕೆಲಸಗಳು ತುಂಬಾ ಇತ್ತು ಸ್ನೇಹಿತರೆ. ಎಷ್ಟು ನೋವಾಗುತ್ತೆ ಅಂದ್ರೆ ಅವ್ರ ಬಗ್ಗೆ ಹೇಳಕ್ಕೆ ತುಂಬಾ ನೋವಾಗುತ್ತೆ. ಇಂಥ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿ ಬರ್ಬೇಕು. ಇನ್ನೂ ಸಮಾಜ ಸೇವೆ ಮಾಡ್ಬೇಕು. ಇನ್ನೂ ದೀನ ದಲಿತರ ರೈತರ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂತ ವ್ಯಕ್ತಿ ಇಲ್ಲ ಅಂದ್ರೆ ತುಂಬಾ ನೋವಾಗುತ್ತೆ. ನಾವೆಲ್ಲರೂ ಅವ್ರಿಗೆ ಸಲ್ಲಿಸೋದು ಏನಂದ್ರೆ ಅವ್ರ ಕುಟುಂಬದವರಿಗೆ, ಅವ್ರ ತಂದೆ ತಾಯಿಗಳಿಗೆ ಆತ್ಮಕ್ಕೆ ಶಾಂತಿ ಬೀಳಿಗೆ ಅವರಿಗೆ ಸಿಗ್ಲಿ, ಮಹಂತೇಶ್ ಬೀಳಿಗೆ ಅವ್ರಿಗೆ ಸಿಗ್ಲಿ. ಸದ್ಯ ಆ ಕುಟುಂಬಕ್ಕೆ ಸಮಾಧಾನವನ್ನು ಹೇಳ್ಬೇಕು. ಸಮಾಧಾನ ಹೇಳ್ಬೇಕಂದ್ರೆ ಅವರ ತತ್ವ ಸಿದ್ಧಾಂತದಲ್ಲಿ ನಾವು ಬದುಕಿದ್ರೆ, ಓ ನಮ್ಮ ಅಣ್ಣ, ತಮ್ಮ, ನನ್ ಮಗ ಇವರ ತತ್ವ ಸಿದ್ಧಾಂತದಲ್ಲಿ ಬದುಕ್ತಾ ಇದ್ದಾನಂತ ಅವ್ರು ಖುಷಿ ಪಡ್ತಾರೆ ಸ್ನೇಹಿತರೆ. ತುಂಬಾ ನೋವಾಗುತ್ತೆ ಇನ್ನು ಈ ವಿಚಾರಗಳನ್ನ ಹೇಳಕ್ಕೆ ಸ್ನೇಹಿತರೆ. ನಾನು ಇನ್ನೂ ಈ ಮಾಂತೇಶ್ ಬೀಳಿಗೆ ಅವ್ರ ಬಗ್ಗೆ ಅವರ ಮನೆಗೆ ಭೇಟಿ ಕೊಟ್ಟು ಇನ್ನೂ ಹಲವು ವಿಚಾರಗಳನ್ನ ಸಂದರ್ಶನ ಮಾಡುವಂತ ವಿಚಾರದಲ್ಲಿದ್ದೀವಿ. ಸದ್ಯದಲ್ಲೂ ಕೂಡ ಅದ್ ಮಾಡ್ತೀವಿ ಸ್ನೇಹಿತರೆ. ನನಗೂ ಮಾತಾಡಕ್ ಆಗ್ತಾ ಇಲ್ಲ. ಮತ್ತೊಂದು ಈ ವಿಚಾರದ ಕುರಿತಾಗಿ ತಮಗೆ ಸುದ್ದಿ ಪ್ರಸಾರ ಮಾಡ್ತೀವಿ ಸ್ನೇಹಿತರೆ. ತಮ್ಮ ಮಾಂತೇಶ್ ಬೀಳಿಗೆ ಅವರ ಅಭಿಮಾನ ಎಷ್ಟಿತ್ತು ಅನ್ನೋದು ಕುರಿತಾಗಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಷಯ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.